ನಿಯಮ ಉಲ್ಲಂಘಿಸಿ ಜಮೀನಿನ ಪಹಣಿ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಕಾರಟಗಿ ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಈಗ ಕೇಳಿ ಬಂದಿದೆ. ನೋಡಿ, ಈ ಕಾರಟಗಿ ತಹಶೀಲ್ದಾರ್ ಏನಿದ್ದಾರೆ, ಒಂದಲ್ಲ ಒಂದು ಆರೋಪಗಳು ಬರ್ತಾನೆ ಇರ್ತವೆ. ಮೊನ್ನೆ ತಂಗಡಿಗೆ ಅವರು ಒಂದು ಸಭೆ ಮಾಡಿ ಅವರಿಗೆ ಚೀಮಾರಿ ಹಾಕಿದ್ರು. ಈಗ ಮತ್ತೊಂದು ಗಂಭೀರ ಆರೋಪ. ಜಮೀನು ಮಾಲೀಕನ ಸಹೋದರ ನರಸಿಂಗರಾವ್ ಈ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿ ಕಾರಟಗಿ ತಹಶೀಲ್ದಾರ್ ಕುಮಾರಸ್ವಾಮಿ ವಿರುದ್ಧ ಈ ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 321/2 ಸಂಬಂಧಪಟ್ಟಂತಹ ಪಹಣಿ ನೀಡಿದ್ದಾರೆ ಎನ್ನುವಂಥ ಆರೋಪ. ಆಸ್ತಿ ಮೇಲೆ ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಅಕ್ರಮವಾಗಿ ಪಹಣಿಯನ್ನು ಕೊಟ್ಟಿದ್ದಾರೆ. ಕಾರಟಗಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಿಯಮ ಉಲ್ಲಂಘಿಸಿ ಜಮೀನಿನ ಪಹಣಿ ಕೊಟ್ಟಿದ್ದಾರಂತೆ ಕಾರಟಗಿ ತಹಶೀಲ್ದಾರ್. ಈಗಾಗಲೇ ಕಾನೂನು ಉಲ್ಲಂಘಿಸಿ ಕೆಡಿಪಿ ಸಭೆಯಲ್ಲಿ ಅಮಾನತಾಗಿದ್ದಾರೆ DDLR. ಈಗ ಅಮಾನತಾದ ಬೆನ್ನಲ್ಲೇ ಮತ್ತೊಂದು ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ ತಹಶೀಲ್ದಾರ್. ಕೆಡಿಪಿ ಸಭೆಯಲ್ಲೂ ಕೂಡ ಅವರ ವಿರುದ್ಧ ಸಾಕಷ್ಟು ಆರೋಪಗಳ ಸುರಿಮಳೆ ಬಂದಿತ್ತು. ಈ ದೊಡ್ಡ ದೊಡ್ಡ ಭೂಗಳರ ನಮ್ಮ ಜಮೀನನ್ನು ನೋಡಿ, ಈಗ ಆರೋಪ ಇದು ಮತ್ತೊಂದು ಗಂಭೀರವಾದಂಥ ಆರೋಪ. ಈಗ ಕೋರ್ಟಿಂದ ಅಲ್ಲಿ ಸ್ಟೇ ಇದೆ, ಅದು ಕ್ಲಿಯರ್ ಆಗೋವರೆಗೂ ಕೂಡ ಅಲ್ಲಿ ಪಹಣಿ ಕೊಡೋ ಹಾಗಿಲ್ಲ, ಯಾರೂ ಕೂಡ ಉಳುಮೆ ಮಾಡೋ ಹಾಗಿಲ್ಲ. ಅದು ಹಾಗೇ ಇರಬೇಕು. ಯಾರ ಪರವಾಗಿ ಅದು ತೀರ್ಪು ಬರುತ್ತೋ ಅದಾದ ಮೇಲೆ ಪಹಣಿಯನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಈಗ ತಹಶೀಲ್ದಾರ್ ಅವರು ಹಾಗೆ ಮಾಡಿಲ್ಲ. ಸರ್ವೆ ನಂಬರ್ 321/2 ಈ ಆಸ್ತಿಗೆ ಸಂಬಂಧಪಟ್ಟಂತೆ ನಿಯಮವನ್ನು ಉಲ್ಲಂಘಿಸಿ ಇವರು ಉತ್ತಾರ ಅಂತ ಕರೀತಾರೆ, ಪಹಣಿ, ಆ ಒಂದು ಪ್ರಕ್ರಿಯೆಗಳನ್ನು ಮುಗಿಸಿದಾರಂತೆ. ಇದೇ ತಿಂಗಳು 11ಕ್ಕೆ ಈ ಆಸ್ತಿ ಮೇಲೆ ತಡೆಯಾಜ್ಞೆಯನ್ನು ನೀಡಿದೆ ನ್ಯಾಯಾಲಯ. 2 ವಾರಗಳ ಒಂದು ಸ್ಟೇಯನ್ನು ಕೊಟ್ಟಿದೆ ಧಾರವಾಡ ಹೈಕೋರ್ಟ್. ತಡೆಯಾಜ್ಞೆ ಇದ್ದರೂ ಕೂಡ ಪಹಣಿಯನ್ನು ಒಟ್ಟುಗೂಡಿಸಿ ನ್ಯಾಯಾಲಯದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಈ ತಹಶೀಲ್ದಾರ್ ಅನ್ನುವಂತಹ ಆರೋಪ ಮಾಡಿದ್ದಾರೆ.